ವಿಭೂತಿ ಬುಧವಾರ ನಂತರದ ಗುರುವಾರ. ಮೊದಲನೆಯ ವಾಚನ ಧರ್ಮೋಪದೇಶ ಕಾಂಡದಿಂದ ವಾಚನ. ಮೋಶೆಯು ಜನರಿಗೆ ಹೀಗೆಂದು ಹೇಳಿದನು, ಹೀಗೋ ನೋಡಿ, ನಾನು ಶುಭವನ್ನು ಅಶುಭವನ್ನು ಜೀವವನ್ನು ಸಾವನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಾನು ಈಗ ನಿಮಗೆ ಬೋಧಿಸುವಂತೆ ನೀವು ನಿಮ್ಮ ದೇವರಾದ ಸರ್ವೇಶ್ವರನನ್ನು ಪ್ರೀತಿಸಿ ಅವರು ಹೇಳಿದ ಮಾರ್ಗದಲ್ಲಿ ನಡೆದು ಅವರ ಆಜ್ಞಾವಿಧಿ ನಿರ್ಣಯಗಳನ್ನು ಅನುಸರಿಸಿದರೆ ನೀವು ಬದುಕಿ ಬಾಳುವಿರಿ, ಅಭಿವೃದ್ಧಿಯಾಗುವಿರಿ ಮತ್ತು ನೀವು ಸ್ವಾಧೀನ ಮಾಡಿಕೊಳ್ಳಲು ಹೋಗುವ ನಾಡಿನಲ್ಲಿ ನಿಮ್ಮ ದೇವರಾದ ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸುವರು. ಆದರೆ ನೀವು ಅವರನ್ನು ಬಿಟ್ಟು ಅವರ ಮಾತನ್ನು ಕೇಳಲೊಲ್ಲದೆ ಮೋಸ ಹೋಗಿ ಇತರ ದೇವರುಗಳನ್ನು ಪೂಜಿಸಿ ಅವಲಂಬಿಸಿದರೆ ನೀವು ಸ್ವಾಧೀನ ಮಾಡಿಕೊಳ್ಳಲು ಜೋರ್ಡನ್ ನದಿಯನ್ನು ದಾಟಿ ಹೋಗುವ ನಾಡಿನಲ್ಲಿ ಬಹುಕಾಲ ಇರದೆ ನಾಶ ಆಗಿ ಹೋಗುವಿರಿ. ಇದನ್ನು ನಾನು ಈಗ ನಿಮಗೆ ಖಂಡಿತವಾಗಿ ತಿಳಿಸುತ್ತೇನೆ. ನಾನು ಸಾವು ಜೀವಗಳನ್ನು ಶಾಪಾಶೀರ್ವಾದಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮಿ ಆಕಾಶಗಳೇ ಸಾಕ್ಷಿಗಳಾಗಿರಲಿ. ಆದುದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿ ಬಾಳುವಂತೆ ಜೀವವನ್ನೇ ಆರಿಸಿಕೊಳ್ಳಿ. ನಿಮ್ಮ ದೇವರಾದ ಸರ್ವೇಶ್ವರನನ್ನು ಪ್ರೀತಿಸಿ ಅವರ ಮಾತಿಗೆ ವಿಧೇಯರಾಗಿ ಅವರನ್ನು ಹೊಂದಿಕೊಂಡೇರಿ. ಸರ್ವೇಶ್ವರ ನಿಮ್ಮ ಪಿತೃಗಳಾದ ಅಬ್ರಹಾಂ, ಈಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ನಾಡಿನಲ್ಲಿ ನೀವು ಬದುಕಿ ಬಾಳುವುದಕ್ಕೂ ಬಹುಕಾಲ ಇರುವುದಕ್ಕೂ ಅವರೇ ಆಧಾರ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭುವಿನಲ್ಲಿ ಭರವಸೆ ಇಟ್ಟು ನಡೆವಾತನು ಧನ್ಯನು. ದುರ್ಜನರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮನಿಂದಕರ ಕೂಟದಲ್ಲಿ ಕೂರದೆ, ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯನು. ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವವನಾರೋ ಅವನೇ ಧನ್ಯನು. ಶ್ಲೋಕ. ಪ್ರಭುವಿನಲ್ಲೇ ಭರವಸೆ ಇಟ್ಟು ನಡೆವಾತನು ಧನ್ಯನು. ನದಿಯ ಬದಿಯಲ್ಲೇ ಬೆಳೆದಿಹ ಮರದಂತೆ, ಸಕಾಲಕ್ಕೆ ಫಲವೀವ ವೃಕ್ಷದಂತೆ, ಎಲೆಬಾಡದೆ ಪಸಿರಿರುವ ತರುವಂತೆ ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ. ಶ್ಲೋಕ. ಪ್ರಭುವಿನಲ್ಲಿ ಭರವಸೆ ಇಟ್ಟು ನಡೆವಾತನು ಧನ್ಯನು. ದುರುಳರಾದರೂ ತೂರಿ ಹೋಗುವರು, ಬಿರುಗಾಳಿಗೆ ತರಗೆಲೆಯಾಗುವರು. ಸಜ್ಜನರ ಮಾರ್ಗಕ್ಕಿದೆ ಪ್ರಭುವಿನ ಪಾಲನೆ, ದುರ್ಜನರ ಮಾರ್ಗಕ್ಕಿದೆ ಸಂಪೂರ್ಣ ವಿನಾಶನ. ಶ್ಲೋಕ. ಪ್ರಭುವಿನಲ್ಲೇ ಭರವಸೆ ಇಟ್ಟು ನಡೆವಾತನು ಧನ್ಯನು. ಘೋಷಣೆ. ಶುದ್ಧ ಹೃದಯವನ್ನು ದೇವ ನಿರ್ಮಿಸು, ಜೀವೋದ್ಧಾರವನ್ನು ಮರಳಿ ಸವಿಯುವಂತೆ ಮಾಡು. ದೇವರ ವಾಕ್ಯವಾದ ಪ್ರಭು ಯೇಸುವೆ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ನರಪುತ್ರನು ಕಠಿಣವಾದ ಯಾತನೆಯನ್ನು ಅನುಭವಿಸಬೇಕಾಗಿದೆ. ಸಭಾ ಪ್ರಮುಖರಿಂದಲೂ ಮುಖ್ಯ ಯಾಜಕರಿಂದಲೂ ಧರ್ಮಶಾಸ್ತ್ರಿಗಳಿಂದಲೂ ಆತನು ತಿರಸ್ಕೃತನಾಗಿ ಕೊಲ್ಲಲ್ಪಡುವನು. ಆದರೆ 3ನೇ ದಿನ ಆತನು ಪುನರುತ್ಥಾನ ಹೊಂದುವನು ಎಂದು ಅವರಿಗೆ ತಿಳಿಸಿದರು. ಯೇಸು ಎಲ್ಲರನ್ನು ನೋಡಿ ಹೇಳಿದ್ದೇನೆಂದರೆ, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ಅನುದಿನ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ತೊರೆಯುವವನು ಅದನ್ನು ಕಳೆದುಕೊಳ್ಳುವನು. ಆದರೆ ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ನಿತ್ಯಕ್ಕೂ ಉಳಿಸಿಕೊಳ್ಳುವನು. ಒಬ್ಬನು ಪ್ರಪಂಚವನ್ನೆಲ್ಲ ಗೆದ್ದುಕೊಂಡು ತನ್ನ ಪ್ರಾಣವನ್ನೇ ಕಳೆದುಕೊಂಡರೆ ಅಥವಾ ತೆತ್ತರೆ ಅವನಿಗೆ ಅದರಿಂದ ಬರುವ ಲಾಭವಾದರೂ ಏನು? ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ದೇವಾ
ನಿಜವಾದ ಬಂಧು ಸಕಲವು ನೀ ನನಗೆ. ದೇವಾ ನೀ ಪ್ರೀತಿಯ ಮಿತ್ರ, ನಿಜವಾದ ಬಂಧು ಸಕಲವು ನೀ ನನಗೆ. ನಿನ್ನ ಹಾಗೂ ನನ್ನ ನಂಟು ಬಲು ಚಿನ್ನ, ಉಳಿಸಲು ಬಯಸಿರುವೆ. ಚಿನ್ನದಂತ ಅನ್ನ ಸಿಕ್ಕ ನಾನು ಧನ್ಯ, ನಿನ್ನಿಂದಲೇ ನಾನಿರುವೆ. ಜೀವಿತ ಕಾಲ ಬಿಟ್ಟು ನಿನ್ನ ಹೋಗಿರಿ ಬೇಕೆ ನಗೆ. ಆದಿಯು ನೀನೆ ಅಂತ್ಯವು ನೀನೆ, ಆಗಿರೆ ಸಾಕೆ ನಗೆ. ದೇವಾ ನೀ ಪ್ರೀತಿಯ ಮಿತ್ರ, ನಿಜವಾದ ಬಂಧು ಸಕಲವು ನೀ ನನಗೆ. ದೇವಾ ನೀ ಪ್ರೀತಿಯ ಮಿತ್ರ, ನಿಜವಾದ ಬಂಧು ಸಕಲವು ನೀ ನನಗೆ. ಕೈಯ ಚಾಚು ಇತ್ತ ನನ್ನ ಬಾಚು ಅತ್ತ, ನನಗದೆ ಕೃಪೆ ಕೊಡುಗೆ. ನಿನ್ನ ತೋರು ಚಿತ್ತ ನನ್ನ ಸ್ತೋತ್ರದತ್ತ, ಅನುದಿನ ವ್ಯಥೆ ನನಗೆ. ಪಾಪಿಯ ಕೇಳು ನಾನಿಗೆ ಹೇಳು, ನೀ ಕರೆ ನಾ ಬರುವೆ. ನೀನಿತ್ತ ಬಾಳು ನಾನಿನ್ನ ಆಳು, ಆವನ ನಾ ಗುರುವೇ. ದೇವಾ ನೀ ಪ್ರೀತಿಯ ಮಿತ್ರ, ನಿಜವಾದ ಬಂಧು ಸಕಲವು ನೀ ನನಗೆ. ದೇವಾ ನೀ ಪ್ರೀತಿಯ ಮಿತ್ರ, ನಿಜವಾದ ಬಂಧು ಸಕಲವು ನೀ ನನಗೆ. ನಿತ್ಯ ಜೀವಿತದ ಕಷ್ಟ ಸುಖ ಅರ್ಪಿಸುವೆ ನಿನಗೆ. ನಿತ್ಯ ಜೀವಿತದ ಕಷ್ಟ ಸುಖ ಅರ್ಪಿಸುವೆ ನಿನಗೆ. ದೇವಾ ನೀ ಪ್ರೀತಿಯ ಮಿತ್ರ, ನಿಜವಾದ ಬಂಧು ಸಕಲವು ನೀ ನನಗೆ. ದೇವಾ ನೀ ಪ್ರೀತಿಯ ಮಿತ್ರ, ನಿಜವಾದ ಬಂಧು ಸಕಲವು ನೀ ನನಗೆ. ಮಣ್ಣಿನಿಂದ ಸೃಷ್ಟಿಯಾದ ಮನುಜನೇ, ಮರೆಯಬೇಡ ಮರಳಿ ಸೇವೆ ಮಣ್ಣಿಗೆ. ಮಣ್ಣಿನಿಂದ ಸೃಷ್ಟಿಯಾದ
ಸೃಷ್ಟಿಯಾದ ಮನುಜನೇ ಮರೆಯಬೇಡ ಮರಳಿ ಸೇವೆ ಮಣ್ಣಿಗೆ ಪಾಪದೋಷ ಹೃದಯದಿಂದ ಮರುಗುವ ಬೇಗ ನಮ್ಮ ದೇವರೆಡೆಗೆ ಸಾಗುವ ಪಾಪದೋಷ ಹೃದಯದಿಂದ ಮರುಗುವ ಬೇಗ ನಮ್ಮ ದೇವರೆಡೆಗೆ ಸಾಗುವ ದಯಾವಂತ ಕರುಣಶೀಲ ದೇವರು ಪಾಪದೋಷ ನಮಗೆ ಕ್ಷಮಿಸಿ ಬಿಡುವರು ಮಣ್ಣಿನಿಂದ ಸೃಷ್ಟಿಯಾದ ಮನುಜನೇ ಮರೆಯಬೇಡ ಮರಳಿ ಸೇವೆ ಮಣ್ಣಿಗೆ ಮಣ್ಣಿನಿಂದ ಸೃಷ್ಟಿಯಾದ ಮನುಜನೇ ಮರೆಯಬೇಡ ಮರಳಿ ಸೇವೆ ಮಣ್ಣಿಗೆ ಸುಳ್ಳು ಬೇಡ ಸತ್ಯ ಆದಿ ಹುಡುಕುವ ದ್ವೇಷ ತ್ಯಜಿಸಿ ಐಕ್ಯದಿಂದ ಬಾಳುವ ಸುಳ್ಳು ಬೇಡ ಸತ್ಯ ಹಾದಿ ಹುಡುಕುವ ದ್ವೇಷ ತ್ಯಜಿಸಿ ಐಕ್ಯದಿಂದ ಬಾಳುವ ಕತ್ತ ದೇವ ನಮ್ಮ ಕೂಡ ಇರುವರು ದಿವ್ಯ ಕೃಪೆಯ ನಮ್ಮ ಮೇಲೆ ಸುರಿವರು ಮಣ್ಣಿನಿಂದ ಸೃಷ್ಟಿಯಾದ ಮನುಜನೇ ಮರೆಯಬೇಡ ಮರಳಿ ಸೇವೆ ಮಣ್ಣಿಗೆ ಮಣ್ಣಿನಿಂದ ಸೃಷ್ಟಿಯಾದ ಮನುಜನೇ ಮರೆಯಬೇಡ ಮರಳಿ ಸೇವೆ ಮಣ್ಣಿಗೆ